ಅಕ್ಟೋಬರ್ 18 ಆದಮೇಲೆ ಜಾತಿ ಗಣತಿಯ ವರದಿ ಜಾರಿಯಾಗುತ್ತಾ? ಅಕ್ಟೋಬರ್ 18 ಕಳೀತಾ ಇದ್ದಂತೆಯೇ ಜಾತಿ ಜನಗಣತಿ ವರದಿ ಬರುತ್ತಾ ಅಂತ. ಜಾತಿ ಗಣತಿ ವರದಿ ಜಾರಿಗೆ ಹಿಂದುಳಿದ ವರ್ಗದ ನಾಯಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ, ಚರ್ಚೆ ಆದ ಮೇಲೆ ವರದಿಯ ಬಗ್ಗೆ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಕಡೆ ಮಾತಾಡಿದ್ದಾರೆ. ಬಹಳ ಕಾಲದಿಂದ ಪೆಂಡಿಂಗ್ ಇರತಕ್ಕಂಥ ಒಂದು ವಿಚಾರ ಇದು. ಕಾಂತರಾಜ್ ಕಮಿಟಿ ವರದಿಯನ್ನು ಮಾಡಿದರು, ಹೆಗಡೆ ಅವರು ಬಂದರು, ಆನಂತರದಲ್ಲಿ ಎಲ್ಲ ಸೇರಿಕೊಂಡ್ರು, ಅದನ್ನೆಲ್ಲ ಒಂದಷ್ಟು ವರದಿಯನ್ನು ಇಟ್ಕೊಂಡಿದ್ದಾರೆ. ಇರ್ತಕ್ಕಂಥ ಆತಂಕ ಸರಳವಾಗಿ ಹೇಳೋದಾದರೆ, ಇಲ್ಲಿಯವರೆಗೆ ಯಾರು ಜಾಸ್ತಿ ಜನಸಂಖ್ಯೆ ನಾವು ಇದ್ದೀವಿ ಅಂತ ಭಾವಿಸಿದ್ದಾರೋ ಇಂತಹ ಲೆಕ್ಕಾಚಾರಗಳೇ ತಲೆ ಕೆಳಗಾಗ್ಬಿಡಬಹುದು. ಇದೇ ರಾಜಕೀಯ ವಲಯದಲ್ಲಿರ್ತಕ್ಕಂಥ ಅತಿ ದೊಡ್ಡ ಆತಂಕ ಅನೇಕರಿಗೆ. ಯಾರೋ ಒಬ್ಬರು ನಾವು ಜಾಸ್ತಿ ಇದ್ದೀವಿ ಅಂತ ಅಂದ್ಕೊಂಡಿರ್ತಾರೆ, ಇನ್ನೊಬ್ಬರು ಇಲ್ಲ ನಾವು ಜಾಸ್ತಿ ಇದ್ದೀವಿ ಅಂತ ಅಂದ್ಕೊಂಡಿರ್ತಾರೆ. ಕಾಲಾನುಕಾಲದಿಂದ ಒಂದಷ್ಟು ಸಮುದಾಯಗಳು, ಒಂದಷ್ಟು ಜಾತಿ ಈ ಒಂದು ರಾಜಕೀಯ ಲೋಕದಲ್ಲಿಯೂ ಕೂಡ ಡಾಮಿನೇಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ವರದಿ ಹಿಂದೆ ಸೋರಿಕೆ ಆಗಿದ್ದಂಥ ಅಂಶಗಳ ಪ್ರಕಾರನೇ ಹೋಗಿಬಿಟ್ರೆ, ಸೋರಿಕೆ ಆಗಿದ್ದಂಥ ಅಂಶಗಳೇ ಇದರಲ್ಲಿ ಏನಾದರೂ ಇದ್ದರೆ ಆವಾಗ ಈ ಲೆಕ್ಕಾಚಾರ ತಲೆ ಕೆಳಗಾಗ್ಬಿಡುತ್ತೆ. ಇನ್ಮೇಲೆ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಜನಸಂಖ್ಯೆ ಇದ್ದಾರೆ ಅಂತ ರಿಯಲ್ಲಾಗಿ ಗೊತ್ತಾಗ್ಬಿಟ್ರೆ ಆ ಜನಸಂಖ್ಯೆಯ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿನ ಬೇಡಿಕೆ ಇರುತ್ತಲ್ಲ, ಇದು ಜಾಸ್ತಿ ಆಗಿಬಿಡುತ್ತೆ ಅಂತ. ಆಗ ಇಲ್ಲಿಯವರೆಗೆ ನಾವೇ ಜಾಸ್ತಿ ಅಂತ ಯಾರ್ಯಾರು ಹೇಳ್ಕೊಂಡು ಬರ್ತಾ ಇದ್ರೋ ಅವ್ರಿಗೆ ಹೊಡೆತ ಬೀಳುತ್ತೆ ಅಂತ ಕೂಡ ಕೆಲವು ಮಾಹಿತಿ ಹೇಳ್ತಾ ಇದೆ ಇಲ್ಲಿ. ಹಾಗಾಗಿ ಇದನ್ನು ಮಂಡಿಸ್ಬೇಕಾ ಬೇಡವಾ? ಇದನ್ನು ಮಂಡಿಸಿದ್ರೆ ಕೆಲವ್ರಿಗೆ ಲಾಭ, ಕೆಲವರಿಗೆ ನಷ್ಟ. ಈ ಲಾಭ ನಷ್ಟಗಳಿದೆಯಲ್ಲ, ಈ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಈ ಜಾತಿ ಗಣತಿ ವರದಿ ಮಂಡನೆಯನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದೆ. ಕ್ಯಾಬಿನೆಟ್ ಸಭೆ ಇದೆಯಲ್ಲ, ಅಕ್ಟೋಬರ್ 18ನೇ ತಾರೀಕು ಕ್ಯಾಬಿನೆಟ್ ಸಭೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಕ್ಯಾಬಿನೆಟ್ ಸಭೆ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀವಪ್ಪ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳಿದ್ದಾರೆ. ಸಂಪುಟ ಸಭೆಯ ನಿರ್ಣಯದ ಪ್ರಕಾರ ಏನಾಗ್ಬಿಡುತ್ತೆ, ನಿಮಗೆ ಈ ಥರದ್ದು ಒಂದು ಜಾತಿ ಗಣತಿ ವರದಿ ಪ್ರೆಸೆಂಟ್ ಆಗಿಬಿಟ್ರೆ, ಅದು ಜಾರಿ ಬಂದುಬಿಟ್ರೆ ಏನಾಗ್ಬಿಡುತ್ತೆ, ರಾಜಕೀಯ ಅವ್ರಿಗೆ ಗೊತ್ತಾಗ್ಬಿಡುತ್ತಪ್ಪ, ನಾವು 1 ಕೋಟಿ ಇದ್ದೀವಿ, 50 ಲಕ್ಷ ಇದ್ದೀವಿ ನಾವು ಈ ರಾಜ್ಯದಲ್ಲಿ, 1.25 ಕೋಟಿ ಇದ್ದೀವಿ, ನಾವು 2 ಕೋಟಿ ಇದ್ದೀವಿ, ನಾವು ಹೇಳ್ದಂಗೆ ಆಗಬೇಕು, ನಮ್ಮ ಕಡೆಗೆ ಇಷ್ಟು ಟಿಕೆಟ್ ಕೊಡಬೇಕು, ಜಿಲ್ಲಾ ಪಂಚಾಯತಿಲಿ ಇಷ್ಟು, ತಾಲೂಕು ಪಂಚಾಯತಿಲಿ ಇಷ್ಟು, ಆನಂತರ ವಿಧಾನಸಭೆಯಲ್ಲಿ ಇಷ್ಟು, MP ಗೆ ಇಷ್ಟು, ಈ ಶುರು ಆಗ್ಬಿಡುತ್ತಲ್ವಾ, ಇದು ಆತಂಕ. ಹಿಂದೆ ಸೋರಿಕೆಯಾಗಿದ್ದಂಥ ವರದಿ ಗಾಬರಿ ಹುಟ್ಟಿಸಿದಂಥ ಅಂಶಗಳು ಕೆಲವಿವೆ ಇದರಲ್ಲಿ. ಇದೇ ಥರ ಆಗ್ಬಿಟ್ಟಿದ್ರೆ ಅಂಥೇಳಿ ಅನೇಕರು ಜಾತಿ ಗಣತಿ ವರದಿ ಮಂಡನೆ ಆಗೋದನ್ನೇ ತಡೀತಾ ಇದ್ದಾರೆ. ಇದು ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾತ್ರ ಅಲ್ಲಪ್ಪ, ಕರ್ನಾಟಕದ 7 ಕೋಟಿ ಜನರ ಸಮೀಕ್ಷೆ. ದೇಶದಲ್ಲಿ ಮೊದಲ ಬಾರಿಗೆ ಇಂಥ ಸಮೀಕ್ಷೆ ರಾಜ್ಯದಲ್ಲಿ ಆಗಿದೆ. ನಾನು ಈ ವರದಿ ನೋಡಿಲ್ಲ, ಓದಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಮೀಕ್ಷೆ ಇದನ್ನ ಸರ್ಕಾರ ಅಂಗೀಕಾರ ಮಾಡಬೇಕು, ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಇದು ನಾನು ಬಿಗಿನಿಂಗ್ನಲ್ಲಿ ಕ್ಲಾರಿಫೈ ಮಾಡೋದು ಅಂತ, ಬರೀ ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ, 7 ಕೋಟಿ ಕನ್ನಡಿಗರ ಸಮೀಕ್ಷೆ, ಜಾತಿ ಸಮೀಕ್ಷೆ ಮತ್ತೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಇದನ್ನ ಸ್ವೀಕಾರ ಮಾಡಿದ್ದೀನಿ. ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ. ಕರ್ನಾಟಕ ರಾಜ್ಯದ ಬೊಕ್ಕಸದಿಂದ ಸುಮಾರು 170 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಸಮೀಕ್ಷೆಯನ್ನು ಮಾಡಿದ್ದೀವಿ. ಅದು ಕೇವಲ